ಹಲೋ ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸೂಪರ್ ಆಗಿರುವಂತಹ ಕೆ ಡ್ರಾಮಾದ ಬಗ್ಗೆ ಮಾತಾಡೋಣ ಅಂತ. ಹಾಗೆ ಈ ಕೆ ಡ್ರಾಮಾ ನಾನು ರೀಸೆಂಟಾಗಿ ನೋಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆ ಅಂತಂದರೆ ಈ ಒಂದು ಕೆ ಡ್ರಾಮಾ ಫುಲ್ ಎಂಟರ್ಟೈನಿಂಗ್ ಆಗಿದೆ. ಲವ್ ಸ್ಟೋರಿ ಇದೆ, ಅದರಲ್ಲೂ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ಹೀರೋಯಿನ್ನು ಫಸ್ಟ್ ಎಂಟ್ರಿ ಏನಿರುತ್ತೆ ಅಂದರೆ ವಿತೌಟ್ ಮೇಕಪ್. ಹೌದು, ಈ ಒಂದು ಕೆ ಡ್ರಾಮಾದಲ್ಲಿ ವಿತೌಟ್ ಮೇಕಪ್ ಹೀರೋಯಿನ್ ಎಂಟ್ರಿ ಆಗ್ತಾರೆ. ಆ ಒಂದು ಸೀಕ್ವೆನ್ಸು ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂದರೆ ವಿತೌಟ್ ಮೇಕಪ್ಪು ಆ ಒಂದು ಹೀರೋಯಿನು ಹೇಗೆ ಕಾಣಿಸ್ತಾರೆ, ಫ್ರೆಂಡ್ಸ್ ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತಾರೆ, ಕ್ರಿಟಿಸಿಸಮ್ ಹೇಗೆ ಅನುಭವಿಸ್ತಾರೆ, ಹಾಗೆಯೇ ಅವರು ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋದು, ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ಅದರಲ್ಲೂ ಎದರಿಂದ ಮೇಕಪ್ಪಿಂದ ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ಆವಾಗ ಅವ್ರು ಯಾವ ಥರ ಫೀಲ್ ಆಗ್ತಾರೆ, ಅವರು ಫ್ರೆಂಡ್ಸ್ ಸರ್ಕಲ್ ಯಾವ ಥರ ಬೆಳೀತಾ ಹೋಗುತ್ತೆ, ಅವ್ರು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋದು ಈ ಒಂದು ಕೆ ಡ್ರಾಮಾದಲ್ಲಿ ನೀಟಾಗಿ ತೋರಿಸಿದ್ದಾರೆ. ಆದರೆ ಒಂದು ಏನು ಅಂತಂದರೆ, ನಾವು ಇಂಪಾರ್ಟೆಂಟಾಗಿ ನೋಟಿಸ್ ಮಾಡಬೇಕು, ಹೀರೋ ಇಬ್ಬರು ಇದ್ದಾರಲ್ಲ, ಅದರಲ್ಲಿ ಫಸ್ಟ್ ಹೀರೋ ಬಂದು ವಿತೌಟ್ ಮೇಕಪ್ ಇರುವಂತಹ ಹೀರೋಯಿನ್ನ ಚೂಸ್ ಮಾಡಿಕೊಂಡು ಅವನ್ನ ಕಾಂಟ್ಯಾಕ್ಟ್ ಮಾಡ್ಕೊತಾರೆ. ಹಾಗೆಯೇ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸ್ತಾರೆ. ಈ ಥರ ಒಂದು ಸೀಕ್ವೆನ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಇನ್ನೊಂದು ಏನಂದರೆ ಲವ್ ಟ್ರಯಾಂಗಲ್ ಅನ್ನೋ ಒಂದು ಸೀಕ್ವೆನ್ಸ್ ಕೂಡ ಬರುತ್ತೆ. ಹೀರೋಯಿನ್ ಯಾರನ್ನ ಚೂಸ್ ಮಾಡ್ತಾರೆ ಅನ್ನೋದು ಕೂಡ ನಾವು ಸೀಕ್ವೆನ್ಸ್ನ ಈ ಕೆ ಡ್ರಾಮಾದಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇನ್ನೊಂದು ಟ್ವಿಸ್ಟ್ ಏನು ಬರುತ್ತೆ ಅಂತಂದರೆ, ಕ್ರಿಕೆಟ್ ಥರ ಅಲ್ಲ, ಅದು ಬೇಸ್ಬಾಲ್ ಥರ ಒಂದು ಸೀಕ್ವೆನ್ಸ್ ಬರುತ್ತೆ. ಅಲ್ಲಿ ಕೂಡ ಇನ್ನೊಬ್ಬರು ಹೀರೋ ಎಂಟ್ರಿ ಆಗ್ತಾರೆ. ಬಟ್ ಜಾಸ್ತಿ ಟೈಮ್ ಇರೋಲ್ಲ. ಹೀರೋಯಿನ್ನ ಇಂಪ್ರೆಸ್ ಮಾಡಬೇಕು, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಹೀರೋಯಿನ್ ಏನಂತಂದರೆ, ಇಲ್ಲ, ನಾನು ಫಸ್ಟ್ ಲವ್ನೇ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಅವರ ಹೇಳಿಬಿಟ್ಟು ಅವನ್ನ ರಿಜೆಕ್ಟ್ ಮಾಡ್ತಾರೆ. ಹಾಗೆ ಇನ್ನೊಂದೇನೆಂದರೆ, ಇದು ಸೂಪರ್ ಕೂಲ್ ಎಂಡಿಂಗ್ ಅಂತಲೇ ಹೇಳ್ಬೋದು. ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಯಾವಾಗಲೂ ಬೇಜಾರು, ಎಂಡಿಂಗ್ ಚೆನ್ನಾಗಿರಲ್ಲ, ಹಾಗೆ ಹಿಂಗೆ ಅಂತ ಎಕ್ಸ್ಪೆಕ್ಟ್ ಮಾಡೋರು ಈ ಒಂದು ಕೆ ಡ್ರಾಮಾದಲ್ಲಿ ಸೂಪರಾಗಿ ಒಂಥರ ಏನಂತಂದರೆ ಕೂಲಾಗಿ ತೊಗೊಂಡೋಗಿದ್ದಾರೆ. ಎಂಡಿಂಗ್ ಮಾತ್ರ ತುಂಬ ಖುಷಿಯಾಗುತ್ತೆ. ಎಂಡಿಂಗ್ ತನಕ ಯಾವುದೇ ಥರನೂ ಬೇಜಾರು ಅನಿಸೋದಿಲ್ಲ, ನೀಟಾಗಿ ತೊಗೊಂಡೋಗಿದ್ದಾರೆ. ಹಾಗೆಯೇ ಓದೋಕ್ಕೆ ನಾವು ಕಾನ್ಫಿಡೆನ್ಸ್ ಇಲ್ಲ, ನಮಗೆ ಓದೋದು ಚೆನ್ನಾಗಿಲ್ಲ, ಬೇರೆ ದಾರಿನೇ ನಮಗೆ ಕಾಣಿಸಲ್ಲ ಅಂದವರು ಯಾವ ಥರ ಕಾನ್ಫಿಡೆನ್ಸಿಂದ ನಮಗೆ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಇಷ್ಟ ಇರುತ್ತೋ ಆ ದಾರಿಯಲ್ಲಿ ಹೋಗೋದು ಒಳ್ಳೆಯದು ಅನ್ನೋದು ಸೂಕ್ಷ್ಮತೆಯೂ ಕೂಡ ಈ ಡ್ರಾಮಾದಲ್ಲಿ ಹೇಳಿದ್ದಾರೆ. ಹಾಗೆಯೇ ನಾವು ಏನೇ ಸೆಲೆಕ್ಟ್ ಮಾಡಿದ್ರೂ ಅದು ನಮ್ಮ ಪ್ಯೂರ್ ಹಾರ್ಟಿಂದ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಈ ಒಂದು ಕೆ ಡ್ರಾಮಾದಲ್ಲಿ ಹೇಳಿದ್ದಾರೆ. ಯಾಕೆ ಅಂತಂದರೆ, ಒಂದು ಸೀಕ್ವೆನ್ಸ್ ಬರುತ್ತೆ, ನನಗೆ ತುಂಬಾ ಇಷ್ಟ ಆಯಿತು. ಆ ಒಂದು ಸೀಕ್ವೆನ್ಸ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳ್ತೇನೆ. ಏನು ಅಂತಂದರೆ, ಈ ಒಂದು ಸೆಕೆಂಡ್ ಹೀರೋಯಿನ್ ತಂಗಿ ಇರ್ತಾರೆ, ಅವ್ರಿಗೆ ಮೇಕಪ್ ಮಾಡಿಬಿಟ್ಟು ಹೀರೋಯಿನು ಏನಂತಂದರೆ, ನಿಮಗೆ ಹೊಸ ಲೈಫ್ ಕೊಡ್ತೀನಿ ಅಂತಂದು ಹೇಳಿದಾಗ ಆ ಒಂದು ಹುಡುಗಿ ಏನಂತಾಳೆ ಅಂದರೆ, ಇಲ್ಲ, ನಾನು ಇರುವಂತಹ ಬ್ಯೂಟಿ ನನಗೆ ಇಷ್ಟ, ನಾನು ಹೇಗಿದ್ದೀನೋ ನನಗೆ ಅದೇ ಇಷ್ಟ, ನಾನು ಒಂದಿನಕ್ಕೆ ಮೇಕಪ್ ಮಾಡ್ಕೊಂಡು ನಾನು ಖುಷಿಯಾಗಿದ್ದೆ, ಅಷ್ಟು ಸಾಕು, ನಂಗೆ ಆ ಎಕ್ಸ್ಪೀರಿಯೆನ್ಸ್ ಸಾಕು, ನಾನು ನಿಜದಲ್ಲಿ ನಾನು ಹೇಗಿದ್ದೀನೋ ಅದೇ ಥರನೇ ಇರಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಆ ಒಂದು ಸೀಕ್ವೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಬ್ಯೂಟಿ ಅನ್ನೋದು ಏನು ಅನ್ನೋದನ್ನು ಈ ಒಂದು ಕೆ ಡ್ರಾಮಾದಲ್ಲಿ ನೀಟಾಗಿ ತೋರಿಸಿದ್ದಾರೆ. ನೀವು ಏನಾದರೂ ಈ ಕೆ ಡ್ರಾಮಾನ ನೋಡಿದರೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಕೆ ಡ್ರಾಮಾ. ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅದರಲ್ಲೂ ಯಾವ ಅಂಶ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದು ಕೂಡ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್ 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 ಬಾಯ್.